ದೇಶದಾದ್ಯಂತ ಲಕ್ಷಾಂತರ ಕಂಪನಿಗಳು ಮತ್ತು ಜನರಿಗೆ ತೆರಿಗೆ ಮತ್ತು ಸುಂಕಗಳ ಜಾಲದಿಂದಾಗಿ ತೊಂದರೆಯನ್ನ ಎದುರಿಸಿದ್ದಾರೆ. ತೆರಿಗೆ ಸುಧಾರಣೆಗಳು ವ್ಯವಹಾರ ಮಾಡೋದನ್ನ ಸುಲಭಗೊಳಿಸುತ್ತೆ. ಜಿಎಸ್ಟಿ ಕಡಿತದ ಲಾಭ ಯಾರಿಗೆ? ಗಂಭೀರ ಪ್ರಶ್ನೆಯೊಂದು ಜನಸಾಮಾನ್ಯರನ್ನ ಕಾಡುತ್ತೆ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ಒಂದು ದೇಶ, ಒಂದು ಚುನಾವಣೆ, ಒಂದು ಪಡಿತರ, ಒಂದು ಗುರುತಿನ ಚೀಟಿ, ಹೀಗೆ ಎಲ್ಲದರಲ್ಲೂ ಒಂದು ಅಂತ ಹೇಳ್ತಾ ಇರುವಂತಹ ಮೋದಿ ಸರ್ಕಾರ ತೆರಿಗೆಯಲ್ಲೂ ಒಂದೇ ತೆರಿಗೆ ಅಂತ ಹೇಳ್ಕೊಂಡು ಜಿಎಸ್ಟಿಯನ್ನು ಜಾರಿಗೆ ತಂದಿದೆ. ಸೊ ಜಿಎಸ್ಟಿ ಪರ ವಿರೋಧವಾಗಿ ಹಲವಾರು ರೀತಿಯ ಚರ್ಚೆಗಳು ನಡೆದಿದೆ. ಬಡವರು ಹಾಗೂ ಮಧ್ಯಮ ವರ್ಗದ ಜನರ ಮೇಲೆ ಜಿಎಸ್ಟಿ ಪ್ರಹಾರ ಮಾಡಿದ್ದು ಇದೇ ಮೋದಿ ಸರ್ಕಾರ. ಈಗ ಜಿಎಸ್ಟಿ ಸ್ಲ್ಯಾಬ್ ಅನ್ನ ಕಡಿಮೆ ಮಾಡಿರೋದು ಇದೇ ಮೋದಿ ಸರ್ಕಾರ. ಮತ್ತೆ ಇದಕ್ಕೆ ಬಿಲ್ಡಪ್ ತಗೊಳ್ತಾ ಇರೋದು ಸಹ ಇದೇ ಮೋದಿ ಸರ್ಕಾರ. ಸೊ ದೇಶವನ್ನ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ಸಂಜೆ 5 ಗಂಟೆಗೆ ಮಾತಾಡಿದ್ದಾರೆ. ಜಿಎಸ್ಟಿ ಪರಿಷ್ಕೃತ ದರ ಇವತ್ತಿನಿಂದ ದೇಶದಾದ್ಯಂತ ಜಾರಿಗೆ ಬಂದಿದೆ. ಇದರ ಕುರಿತಂತೆ ಪ್ರಧಾನಿ ನರೇಂದ್ರ ಮೋದಿ ದೇಶದ ಜನರಿಗೆ ಮಾಹಿತಿಯನ್ನ ಕೊಡ್ತಾರೆ. ಸೊ ಮಾಹಿತಿ ಆರಂಭದಲ್ಲಿ ದೇಶದ ಜನರಿಗೆ ನವರಾತ್ರಿಯ ಶುಭಾಶಯವನ್ನು ತಿಳಿಸಿದಂತಹ ಪ್ರಧಾನಿ ಮೋದಿ, ದೇಶ ಆತ್ಮನಿರ್ಭರ ಭಾರತದ ದಿಕ್ಕಿನಲ್ಲಿ ಇರುವ ಈ ಹೊತ್ತಲ್ಲಿ ಮಹತ್ವಪೂರ್ಣ ಹೆಜ್ಜೆ ಇಟ್ಟಿದೆ ಅಂತ ಹೇಳ್ತಾರೆ. ಇನ್ನು ನಮ್ಮ ದೇಶದಲ್ಲಿ 2017ರಲ್ಲಿ ಜಾರಿಗೆ ಬಂದ ಜಿಎಸ್ಟಿ ಅಂತ ಒಂದು ಕ್ರೂರ ತೆರಿಗೆ ಇದು. ಜಿಎಸ್ಟಿ ನೋಟಿಸು, ಒಂದು ತೆರಿಗೆ ಒಂದು ದೇಶ, ತೆರಿಗೆ ಶಿಸ್ತು ಮುಂತಾದವುಗಳೆಲ್ಲ ಕೇವಲ ಮೇಲಿನ ವಿತರಣೆಗಳಾಗಿದೆ ಅಥವಾ ವಿವರಣೆಗಳಾಗಿದೆ. ಮೂಲ ಸಮಸ್ಯೆ ಜಿಎಸ್ಟಿ ವ್ಯವಸ್ಥೆಯಲ್ಲಿಯೇ ಇರುವುದು. ಈಗಾಗಲೇ ಹೇಳಿರುವಂತೆ ಇದು ಕೆಳವರಮಾನದ ದುಡಿಮೆದಾರರಿಗೆ ಯಮಪಾಶ. ಮೋದಿ ಸರ್ಕಾರ ಸಂಪನ್ಮೂಲ ಸಂಗ್ರಹಕ್ಕೆ ಪರೋಕ್ಷ ತೆರಿಗೆಗಳನ್ನು ಹೆಚ್ಚು ಅವಲಂಬಿಸಿದೆ. ಇದೇ ಜಿಎಸ್ಟಿ 2.0 ಜಾರಿಗೆ ಬರುವ ಒಂದು ದಿನದ ಮೊದಲು ರಾಷ್ಟ್ರವನ್ನು ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಮಾತಾಡ್ತಾರೆ. ದೇಶದಾದ್ಯಂತ ಲಕ್ಷಾಂತರ ಕಂಪನಿಗಳು ಮತ್ತು ಜನರು ತೆರಿಗೆ ಮತ್ತು ಸುಂಕಗಳ ಜಾಲದಿಂದಾಗಿ ತೊಂದರೆಗಳನ್ನು ಎದುರಿಸಿದ್ದಾರೆ ಅಂತ ಮೋದಿ ಹೇಳ್ತಾರೆ. ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ಅಡಿಯಲ್ಲಿ ತೆರಿಗೆ ಸುಧಾರಣೆಗಳು ವ್ಯವಹಾರ ಮಾಡೋದನ್ನು ಸುಲಭಗೊಳಿಸುತ್ತೆ ಮತ್ತು ಹೂಡಿಕೆಯನ್ನು ಹೆಚ್ಚು ಆಕರ್ಷಕ ಮಾಡುತ್ತೆ ಅಂತ ಪ್ರಧಾನಿ ಮೋದಿ ಹೇಳ್ತಾರೆ. ಜಿಎಸ್ಟಿ ಬಚತ್ ಉತ್ಸವ್ ಕೂಡ ಪ್ರಾರಂಭವಾಗಲಿದ್ದು ಇದು ನಿಮ್ಮ ಉಳಿತಾಯವನ್ನು ಹೆಚ್ಚಿಸುತ್ತೆ ಅಂತ ಹೇಳ್ತಾರೆ. ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್. ಸೊ ಈ ಸುಧಾರಣೆ ಬೆಲೆಗಳನ್ನ ಕಡಿಮೆ ಮಾಡೋದ್ರ ಬಗ್ಗೆ ಮಾತ್ರ ಅಲ್ಲ, ಹೊಸ ಅವಕಾಶಗಳನ್ನು ಸೃಷ್ಟಿಸೋದ್ರ ಬಗ್ಗೆಯೂ ಇದೆ. ನಮ್ಮ ಮಧ್ಯಮ ವರ್ಗದ ಉಳಿತಾಯ ಹೆಚ್ಚಾಗತ್ತೆ ಮತ್ತು ನಮ್ಮ ಯುವಕರಿಗೆ ಲಾಭ ಆಗತ್ತೆ. ಇಡೀ ಆರ್ಥಿಕತೆ ವೇಗವನ್ನು ಪಡ್ಕೊಳ್ಳುತ್ತೆ ಅಂತ ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ಹೇಳಿದ್ರು. ಆದ್ರೆ ಬಿಹಾರ್ ಚುನಾವಣೆ ಹೊಸ್ತಿಲಲ್ಲಿ ಇರುವಾಗಲೇ ಜಿಎಸ್ಟಿ ಪ್ರಮಾಣ ಕಡಿಮೆಗೊಂಡಿರೋದು ಬಿಜೆಪಿಯ ರಾಜಕೀಯ ಲಾಭದ ಕುರಿತಾದ ಚರ್ಚೆಯನ್ನು ಹುಟ್ಟಾಕತ್ತೆ. ಇದೇ ಸಮಯದಲ್ಲಿ ಗಂಭೀರ ಪ್ರಶ್ನೆಯೊಂದು ಜನಸಾಮಾನ್ಯರನ್ನ ಕಾಡತ್ತೆ. ಅದು ಜಿಎಸ್ಟಿ ಕಡಿತದ ಲಾಭ ಯಾರಿಗೆ? ಸಾರ್ವಜನಿಕರಿಗೋ ಅಥವಾ ಉತ್ಪನ್ನ ತಯಾರಿಕಾ ಕಂಪನಿಗಳಿಗೋ ಅಥವಾ ಮಾರಾಟಗಾರರಿಗೋ ಅನ್ನೋದು. ನಿನ್ನೆ ತನಕ ಜಿಎಸ್ಟಿ ವ್ಯವಸ್ಥೆಯಲ್ಲಿ 4 ಮುಖ್ಯ ದರಗಳು ಇತ್ತು. 5%, 12%, 18% ಹಾಗೂ 28%. ಇದನ್ನ ಬದಲಿಸಿ ಈಗ 5% ಮತ್ತು 18% ಅನ್ನೋ ಪ್ರಮುಖ 2 ರೀತಿಯ ದರಗಳನ್ನಾಗಿ ಕೇಂದ್ರ ಸರ್ಕಾರ ಮಾರ್ಪಾಡು ಮಾಡಿದೆ. ಜೊತೆಗೆ ಮಾದಕ ವಸ್ತುಗಳ ಮತ್ತು ಐಷಾರಾಮಿ ದುಬಾರಿ ವಸ್ತುಗಳ ಬೆಲೆ 40%ಗೆ ಏರಿಕೆ ಮಾಡಿದೆ. ಆಹಾರ, ಆರೋಗ್ಯ ಮತ್ತು ಶಿಕ್ಷಣ ಸೇರಿದಂತೆ ಬಹುತೇಕ ದಿನಬಳಕೆ ಮತ್ತು ಅಗತ್ಯ ವಸ್ತುಗಳ ಮೇಲಿನ ಜಿಎಸ್ಟಿ ಸಂಪೂರ್ಣವಾಗಿ ಕಡಿತಗೊಳಿಸಿ 0% ಅಂತ ಘೋಷಣೆ ಮಾಡಿದೆ. ಸೊ ಈ ಮಾರ್ಪಾಡುಗಳಿಂದಾಗಿ ಆಹಾರ ಉತ್ಪನ್ನಗಳು ಮತ್ತು ಇನ್ಶೂರೆನ್ಸ್ ಮೇಲಿನ ತೆರಿಗೆ 0% ಆಗೋದ್ರಿಂದ ದುಡಿಯುವ ಜನರ ಖರ್ಚನ್ನ ಕಡಿಮೆ ಮಾಡುತ್ತೆ. ಸೊ ಸಾಮಾನ್ಯ ಜನರ ಜೀವನ ಕೊಂಚ ಸುಧಾರಿಸಬಹುದು, ಅಧಿಕ ಹೊರೆಯನ್ನ ತಗ್ಗಿಸತ್ತೆ. ಸೊ ಜಿಎಸ್ಟಿ ಕಡಿತದಿಂದ ಉಂಟಾಗುವಂತಹ ಕೊರತೆಯಲ್ಲಿ ಸುಮಾರು ಅರ್ಧದಷ್ಟನ್ನ ಮಾದಕ ವಸ್ತುಗಳು ಮತ್ತು ಐಷಾರಾಮಿ ಮೇಲೆ ಪರಿಚಯಿಸಲಾದ 40% ಜಿಎಸ್ಟಿಯಿಂದ ಸರಿದೂಗಿಸಿಕೊಳ್ಬಹುದು ಅಂತ ಸರ್ಕಾರ ಹೇಳ್ಕೊಂಡಿದೆ. ಸೊ ಆರ್ಥಿಕತೆಗೂ ಉತ್ತೇಜನ ದೊರೆಯುತ್ತೆ ಅನ್ನೋದಾಗಿ ವಿಶ್ವಾಸವನ್ನು ವ್ಯಕ್ತಪಡಿಸಿದೆ. ಇನ್ನು ಇದೇ ರೀತಿಯಾಗಿ ಮಾಡಿ ಅಂತ ಕಳೆದ 8 ವರ್ಷದ ಹಿಂದೆ ರಾಹುಲ್ ಗಾಂಧಿ ಸಲಹೆಯನ್ನ ಕೊಟ್ಟಿದ್ರು. ಮೋದಿಜಿಯ ಜಿಎಸ್ಟಿಯನ್ನ ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂತ ಟೀಕೆ ಮಾಡಿದ್ರು. ಆದ್ರೆ ಈ ಬಗ್ಗೆ ಆಗ ಯೋಚಿಸಿದ ಮೋದಿ ಸರ್ಕಾರ ಈಗ ಜನಸಾಮಾನ್ಯರಿಗೆ ಲಾಭ ಆಗತ್ತೆ ಅನ್ನೋ ರೀತಿ ಮಾತಾಡ್ತಾ ಇದ್ದಾರೆ. ಸೊ ಈಗ ಪ್ರಶ್ನೆ ಬರೋದು, ಜಿಎಸ್ಟಿ ಕಡಿತದ ಲಾಭ ಜನಸಾಮಾನ್ಯರ ಜೇಬನ್ನ ತಲುಪತ್ತಾ ಅನ್ನೋ ಸ್ಪಷ್ಟ ಪ್ರಶ್ನೆ ಕಾಡ್ತಾ ಇದೆ. ಇದು ಕಂಪನಿಗಳ ಸಹಕಾರದ ಮೇಲೆ ಅವಲಂಬಿತ ಆಗಿರುತ್ತೆ. ಯಾಕಂದ್ರೆ ಜಿಎಸ್ಟಿ ಒಂದು ಪರೋಕ್ಷ ತೆರಿಗೆ. ಇದು ಉತ್ಪಾದನೆಯಿಂದ ಹಿಡಿದು ಮಾರಾಟದವರೆಗೆ ಪ್ರತಿ ಹಂತವನ್ನ ವ್ಯಾಪಿಸಿರುತ್ತೆ.
GST ಕಡಿತ ಉತ್ಪಾದಕರು ತಾವು ಖರೀದಿಸುವ ಕಚ್ಚಾ ವಸ್ತು, ಅವುಗಳ ಸಂಗ್ರಹಣೆ, ನಿರ್ವಹಣೆ, ಮಾರ್ಪಡಿಸುವಿಕೆ, ಹೊಸ ಉತ್ಪನ್ನವಾಗಿ ಪರಿವರ್ತಿಸುವಿಕೆ, ಸರಬರಾಜು ಹಾಗೂ ಮಾರಾಟ ವೆಚ್ಚ ಎಲ್ಲವನ್ನ ಒಟ್ಟುಗೂಡಿಸಿ ಗ್ರಾಹಕರ ಮೇಲೆ GSTಯ ಹೊರೆಯನ್ನು ವಿಧಿಸ್ತಾರೆ. ಆದ್ರಿಂದ GST ಕಡಿತವನ್ನ ಇತರ ವೆಚ್ಚಗಳ ಜೊತೆಗೆ ಸರಿದೂಗಿಸಿ ಕಡಿತದ ಲಾಭವನ್ನು ಉತ್ಪಾದಕರು ಮತ್ತು ಮಾರಾಟಗಾರರು ಗ್ರಾಹಕರಿಗೆ ನೀಡದೇ ಇರಬಹುದು ಅನ್ನೋ ಅನುಮಾನಗಳು ಸಹ ವ್ಯಕ್ತವಾಗ್ತಾ ಇದೆ. ಅದರಲ್ಲೂ ಹೇಳಿ ಕೇಳಿ ಮೋದಿ ಸರ್ಕಾರ ಬಂಡವಾಳಶಾಹಿ ಪರವಾದ ನೀತಿ, ನಿಲುವು, ಧೋರಣೆಗಳನ್ನು ಹೊಂದಿದೆ ಅಂತ ಆರೋಪಿಸಲಾಗುತ್ತೆ. ಜೊತೆಗೆ 2022ರಲ್ಲಿ ಆಂಟಿ ಪ್ರಾಫಿಟಿಯರಿಂಗ್ ಅಥಾರಿಟಿ ಬದಲಾಗಿ ಜಾರಿಗೆ ಬಂದಂತ CBIC ಸಹ ದುರ್ಬಲವಾಗಿದೆ ಅಂತ ಹೇಳಲಾಗುತ್ತೆ. ಹೀಗಾಗಿ ಕಂಪನಿಗಳು ತಮ್ಮ ಲಾಭವನ್ನು ಹೆಚ್ಚಿಕೊಳ್ಳೋದಕ್ಕೆ GST ಕಡಿತವನ್ನು ಬಳಸಿಕೊಳ್ಳುವ ಅಪಾಯನೂ ಇದೆ. ಹೀಗಾಗಿನೇ GST ಕಡಿತ ಉತ್ಪಾದಕರು ಮತ್ತು ಮಾರಾಟಗಾರರಿಗೆ ಚಿನ್ನದ ಮೊಟ್ಟೆ ಇಡುವ ಕೋಳಿಯಂತಾಗಿದೆ ಅನ್ನೋ ಅಭಿಪ್ರಾಯಗಳು ಸಹ ಇದೆ. ಇನ್ನು ಇದೇ GST ಇಂಪ್ಲಿಮೆಂಟ್ ಮಾಡುವಾಗ ಸರಿಯಾದ ರೀತಿಯಲ್ಲಿ ಜಾರಿಗೆ ತನ್ನಿ ಅಂತ ಎಕನಾಮಿಸ್ಟ್ಗಳು ಹೇಳಿದ್ರು. ಇಲ್ಲ ಅಂತಂದ್ರೆ ಇದು ದೇಶಕ್ಕೆ ಹೊಡೆತ ಕೊಡುತ್ತೆ ಅಂತ ಹೇಳಿದ್ರು. ಆಗ್ಲೂ ಸಹ ನರೇಂದ್ರ ಮೋದಿಜಿ ಯೋಚನೆ ಮಾಡಿರಲಿಲ್ಲ. ರಾಹುಲ್ ಗಾಂಧಿ ಸಹ GST ತಂದಾಗಲೇ 2 ಸ್ಲ್ಯಾಬ್ಗಳಲ್ಲಿ ಮಾಡಿ ಅಂತ ಸಲಹೆ ಕೊಟ್ಟಿದ್ರು. ಆಗ ರಾಹುಲ್ ಗಾಂಧಿ ಮಾತನ್ನ ಅಲ್ಲಗೆಳೆದ ಮೋದಿ ಕೊನೆಗೆ ರಾಹುಲ್ ಗಾಂಧಿ ಹೇಳಿರೋ ರೀತಿಯಲ್ಲೇ 2 ಸ್ಲ್ಯಾಬ್ ಅನ್ನ ಜಾರಿ ಮಾಡಿದ್ದಾರೆ. ಅದೇ ರೀತಿ ಜಾತಿ ಗಣತಿ ಬಗ್ಗೆಯೂ ಮೋದಿ ಸರ್ಕಾರದ ನಿಲುವು ಬದಲಾಗಿದೆ. ಕೆಲವು ವರ್ಷಗಳ ಹಿಂದೆ ರಾಹುಲ್ ಗಾಂಧಿ ಜಾತಿ ಗಣತಿಯನ್ನು ಒತ್ತಾಯಿಸಿದಾಗ ಬಿಜೆಪಿ ನಾಯಕರು ಇದು ದೇಶವನ್ನ ಜಾತಿ ಆಧಾರದಲ್ಲಿ ಒಡೆಯುತ್ತೆ ಅಂತ ಟೀಕಿಸ್ತಾರೆ. ಇದು ರಾಜಕೀಯ ಲಾಭಕ್ಕಾಗಿ ಮಾಡುವ ಒಡೆದು ಆಳೋ ತಂತ್ರ ಅಂತ ಸಹ ಹೇಳ್ತಾರೆ. ಆದರೆ 2025ರ ಏಪ್ರಿಲ್ 30ಕ್ಕೆ ಮೋದಿ ಕ್ಯಾಬಿನೆಟ್ ಮುಂದಿನ ಜನಗಣತಿಯಲ್ಲಿ ಜಾತಿ ಗಣತಿಯನ್ನು ಸೇರಿಸೋಕೆ ಅನುಮೋದನೆಯನ್ನ ಕೊಡುತ್ತೆ. ಇದು ರಾಹುಲ್ ಗಾಂಧಿ ಕಳೆದ 2 ವರ್ಷಗಳಿಂದ ಮಾಡ್ತಾ ಇರುವಂತಹ ಪ್ರಮುಖ ರಾಜಕೀಯ ಒತ್ತಾಯಕ್ಕೆ ಸರ್ಕಾರದ ಪ್ರತಿಕ್ರಿಯೆ. ಇದು ಬಿಹಾರ್ ಚುನಾವಣೆಗೂ ಮುಂಚಿತವಾಗಿ ಮತ್ತು ತೆಲಂಗಾಣದಲ್ಲಿ ಅಳವಡಿಸಿದ ನಂತರ ಬರುತ್ತೆ. ಇದು ರಾಹುಲ್ ಗಾಂಧಿಯವರ ಭಾರತ್ ಜೋಡೋ ಯಾತ್ರೆ ಮತ್ತು ನ್ಯಾಯ ಯಾತ್ರೆಯಲ್ಲಿ ಒತ್ತು ನೀಡಿದ ಸಾಮಾಜಿಕ ನ್ಯಾಯದ ಭಾಗ. ಇನ್ನು ಕೊನೆಗೆ ರೈತ ವಿರೋಧಿ 3 ಕಾನೂನುಗಳನ್ನು ಮೋದಿ ಸರ್ಕಾರ ಜಾರಿ ಮಾಡುತ್ತೆ. ಅದನ್ನ ವಾಪಸ್ ಪಡಿಲೇಬೇಕು ಅಂತ ರಾಹುಲ್ ಗಾಂಧಿ ಸಹ ಹೇಳ್ತಾರೆ. ಆದ್ರೂ ಪಡೆಯದ ಮೋದಿ ಸರ್ಕಾರ ಕೊನೆಗೆ ರೈತರ ಒತ್ತಾಯಕ್ಕೆ ಮಣಿದು ಅವರ ಹೋರಾಟದ ಪ್ರಖರತೆಯನ್ನ ತಡಿಲಿಕ್ಕಾಗ್ದೇನೆ ಆ 3 ರೈತ ವಿರೋಧಿ ಕಾನೂನುಗಳನ್ನ ವಾಪಸ್ ಪಡಿತಾರೆ, ಹಿಂಪಡಿತಾರೆ. ಸೊ ಈಗ ನೀವು ಹೇಳಿ, ವಿಷನ್ ಇರೋ ದೇಶ ನಾಯಕ ಅಥವಾ ದೇಶವನ್ನ ಮುನ್ನಡೆಸಬಲ್ಲ ನಾಯಕ ಅಂದ್ರೆ ಯಾರು? ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.